ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲ ಉಷಾಂತರಂಗ ಚಾನೆಲ್ನ ವೀಕ್ಷಕರಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮುಂದಿನ ತಿಂಗಳಿಂದ ಈ ಒಂದು ಕಾರ್ಡ್ ಇಲ್ಲ ಅಂತಂದರೆ ನಿಮಗೆ ಉಚಿತ ಅಕ್ಕಿ ಕೂಡ ಸಿಗೋದಿಲ್ಲ, ಹಾಗೆ ಉಚಿತ ಅಕ್ಕಿ ಹಣ ಕೂಡ ಸಿಗೋದಿಲ್ಲ. ಇದನ್ನು ಸ್ವತಃ ಆಹಾರ ಸಚಿವರಾದಂತಹ KH ಮುನಿಯಪ್ಪ ಅವರೇ ಸುದ್ದಿಗೋಷ್ಠಿನ ನಡೆಸಿ ಈ ವಿಚಾರನ ತಿಳಿಸಿರೋ ಅಂಥದ್ದು. ಇದ್ರ ಬಗ್ಗೆ ಖಂಡಿತವಾಗ್ಲೂ ನಾನು ಇನ್ಫಾರ್ಮೇಷನ್ನ ಕೊಡ್ತೀನಿ. ಎಲ್ಲಿ ಅಪ್ಲೈ ಮಾಡಬೇಕು, ಏನಕ್ಕೆ ಈ ಕಾರ್ಡ್ ಕೊಡ್ತಾ ಇದ್ದಾರೆ, ನನ್ನ ಪೂರ್ತಿಯಾಗಿ ವಿಡಿಯೋ ನೋಡಿ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಹಾಗೆ ನವೆಂಬರ್ ತಿಂಗಳ ಅಕ್ಕಿ ಹಣ ಅಂದರೆ 5ನೇ ಕಂತಿನ ಅಕ್ಕಿ ಹಣ ಯಾವಾಗ ಬರುತ್ತೆ, ನಮಗಿನ್ನೂ ಬಂದಿಲ್ಲ ಮೇಡಮ್ ಅಂತ ತುಂಬ ಜನ ಮೆಸೇಜ್ ಮಾಡಿದ್ದೀರಾ. ಹಾಗೆ ಗೃಹಲಕ್ಷ್ಮಿ ಯೋಜನೆ ಅದು ಕೂಡ ಅಷ್ಟೇ, 1 ತಿಂಗಳಿಂದ ಬಂದಿಲ್ದಲ್ಲೇ ಇರೋದು ಕೂಡ ಅಪ್ಡೇಟ್ ಇದೆ. ಈ ವಿಡಿಯೋದಲ್ಲಿ ಎಲ್ಲದನ್ನೂ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲ್ಲೇ ಪೂರ್ತಿಯಾಗಿ ನೋಡಿ. ನೀವು ವಿಡಿಯೋನ ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಅರ್ಧ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಸೊ ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಈ ವಿಷಯ ಗೊತ್ತಿಲ್ಲ, ಯಾರಿಗೆಲ್ಲ ಈ ವಿಷಯ ಗೊತ್ತಾಗಬೇಕು, ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಸಪೋರ್ಟೇ ನನ್ನ ಮೋಟಿವೇಶನ್. ನೀವು ಹೀಗೆ ಸಪೋರ್ಟ್ ಮಾಡ್ತಾರೆ ನಾನು ಆದಷ್ಟು ನಿಮಗೆ ಹೆಲ್ಪ್ಫುಲ್ ಆಗೋಂತಹ, ನಿಮಗೆ ಯೂಸ್ಫುಲ್ ಆಗೋಂತಹ ನಾವು ವೀಡಿಯೋಸ್ನ ನಾನು ಮಾಡೋ ಅಂಥ ಪ್ರಯತ್ನ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆವಾಗ ನಿಮಗೆ ಯಾವುದೇ ಹೊಸ ವೀಡಿಯೋ ಹಾಕಿದ ಕೂಡಲೇ ನೋಟಿಫಿಕೇಷನ್ ಬರುತ್ತೆ, ನೀವು ವೀಡಿಯೋ ಮಿಸ್ ಮಾಡ್ದಲೇ ನೋಡ್ಬೋದು. ಈಗ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಹೇಳಿದೆ ನಿಮಗೆ ಈ ಕಾರ್ಡ್ ಮಾಡಿಸ್ಕೊಂಡಿಲ್ಲ ಅಂದರೆ ಮುಂದಿನ ತಿಂಗಳಿಂದ ಅಕ್ಕಿ ಹಣ ಬರೋದಿಲ್ಲ, ಹಾಗೆ ಅಕ್ಕಿ ದುಡ್ಡು ಕೂಡ ಬರೋದಿಲ್ಲ ಅಂತ. ಏನಪ್ಪ ಇದು ಅಂತಂದರೆ ಅನ್ನಭಾಗ್ಯ ಸ್ಮಾರ್ಟ್ ಕಾರ್ಡ್ ಅಂತ ಒಂದು ಸ್ಮಾರ್ಟ್ ಕಾರ್ಡ್ನ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇದು ಏನಕ್ಕಪ್ಪ ಮಾಡ್ತಾ ಇದ್ದಾರೆ ಅಂತಂದರೆ, ನೀವು ಇವಾಗ ಪ್ರತಿ ತಿಂಗಳು ನ್ಯಾಯಬೆಲೆ ಅಂಗಡಿಗೆ ನೀವು ರೇಷನ್ ತೊಗೊಳಕ್ಕೆ ಹೋದಾಗ ನೀವು ತಂಬ್ ಇಂಪ್ರೆಷನ್ ಕೊಡ್ತೀರಲ್ಲ, ಅಂದರೆ ತಂಬ ಇಂಪ್ರೆಷನ್ ಕೊಟ್ಟರೆ ಅದು ಕಂಪ್ಯೂಟರ್ ತೊಗೊಂಡ್ರೆ ನೀವು ನಿಮಗೆ ದುಡ್ಡನ್ನ ಅಕ್ಕಿ ಅಥವಾ ಏನು ನಿಮ್ಮದು ತಿಂಗಳ ಅಕ್ಕಿ ಎಷ್ಟಿದೆ ಅಷ್ಟು ಕೊಡೋ ಅಂಥದ್ದಲ್ಲ. ಈ ಸ್ಮಾರ್ಟ್ ಕಾರ್ಡ್ ಹೇಗೆ ವರ್ಕ್ ಆಗುತ್ತೆ ಅಂದರೆ, ನೀವು ಏನಾರ ನೆಕ್ಸ್ಟ್ ಈ ಕಾರ್ಡ್ ಬಂದಮೇಲೆ ನೀವು ಆ ಕಾರ್ಡ್ನ ಸ್ವೈಪ್ ಮಾಡಿದ್ರೆ ಸಾಕು, ನಿಮಗೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಆಗಿರ್ಬೋದು, ನಿಮ್ಮ ಮನೇಲಿ ಎಷ್ಟು ಸದಸ್ಯರಿದ್ದಾರೆ ಅವ್ರ ಡೀಟೇಲ್ಸ್, ಇವಾಗ ರೇಷನ್ ಕಾರ್ಡಲ್ಲಿ ಏನೇನು ಡೀಟೇಲ್ಸ್ ಇರುತ್ತೋ ಆ ಕಾರ್ಡಲ್ಲಿ ಅದೇ ಡೀಟೇಲ್ಸ್ ಇರುತ್ತೆ. ನೀವು ಅದನ್ನ ಸ್ವೈಪ್ ಮಾಡಿದ್ರೆ ಸಾಕು, ನಿಮಗೆ ಪ್ರತಿಯೊಂದು ಕೂಡ ನಿಮ್ಮ ಇನ್ಫಾರ್ಮೇಷನ್ ಗೊತ್ತಾಗತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಬರೋ ದಿವಸಗಳಿಂದ ಈ ಸ್ಮಾರ್ಟ್ ಕಾರ್ಡ್, ಅನ್ನಭಾಗ್ಯ ಸ್ಮಾರ್ಟ್ ಕಾರ್ಡ್ನ ನಾವು ಬಿಡುಗಡೆ ಮಾಡಬೇಕು ಅಂತ ಇದ್ದೀವಿ. ಇದು ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಯಾಕಂದರೆ ನೀವು ನೋಡಿರ್ತೀರ, ಒಂದೊಂದ್ಸತಿ ರೇಷನ್ ತೊಗೊಳಕ್ಕೆ ಹೋದಾಗ ಕೆಲವೊಂದು ಸತಿ ಸರ್ವರ್ ಸ್ಲೋ ಇರುತ್ತೆ. ಆವಾಗ ನೀವು ತಂಬ್ ಇಂಪ್ರೆಷನ್ ಕೊಟ್ಟರು ಕೂಡ ತೊಗೊಳೋದಿಲ್ಲ, ಅದು ಎಷ್ಟೊತ್ತಾಗುತ್ತೆ, ಒಬ್ರೊಬ್ರದ್ದು ಬೇಗ ಸಿಗೋದೇ ಇಲ್ಲ, ಆಗಲೆಲ್ಲ ಮಾಡಿಸ್ತಿರ್ತಾರೆ, ಜನ ರಶ್ ಇರೋದ್ರಿಂದ ಒಂದು ಸೈಡಿಗೆ ನಿಲ್ಲಿಸಿರ್ತಾರೆ, ಎಷ್ಟೊತ್ತಕ್ಕಾದರೂ ಕೂಡ ಕೆಲವೊಂದು ಸತಿ ತೊಗೊಳೋದೇ ಇಲ್ಲ. ಸೊ ಏಜ್ ಆಗಿರೋರ್ಗಾಗಿರ್ಬೋದು ಅಥವಾ ಹೆಣ್ಮಕ್ಳದಾಗಿರ್ಬೋದು ಒಂದೊಂದು ಸತಿ ತೊಗೊಳೋದೇ ಇಲ್ಲ, ತುಂಬ ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ ಇಂಪ್ರೆಷನ್ ಎಲ್ಲ ತೊಗೊಳೋದೇ ಬೇಡ, ಅದ್ರ ಬದಲು ಒಂದು ಸ್ಮಾರ್ಟ್ ಕಾರ್ಡ್ನ ಕೊಟ್ಬಿಟ್ರೆ ನಿಮ್ದೇನು ರೇಷನ್ ಕಾರ್ಡಲ್ಲಿ ಏನೇನು ಇನ್ಫಾರ್ಮೇಷನ್ ಇರುತ್ತೋ ಅದೆಲ್ಲವೂ ಅದರಲ್ಲೇ ಇರುತ್ತೆ. ಸೊ ಹಾಗಾಗಿ ನೀವು ಅದು ಜಸ್ಟ್ ತೊಗೊಂಡೋಗಿ ನೀವು ಸ್ವೈಪ್ ಮಾಡಿದರೆ ಸಾಕು, ನಿಮಗೆ ಪ್ರತಿ ತಿಂಗಳು ನಿಮಗೇನು ಅಕ್ಕಿ ಬರುತ್ತೋ ಅದೆಲ್ಲ ಬರುತ್ತೆ. ಸೊ ಹಾಗಾಗಿ ಇದ್ರ ಬಗ್ಗೆ ಏನು ಡೀಟೇಲ್ಸ್ ಕೊಟ್ಟಿಲ್ಲ ಅವರು, ಅಂದರೆ ಎಲ್ಲಿ ಅಪ್ಲೈ ಮಾಡಬೇಕು, ಏನೇನೆಲ್ಲ ಡಾಕ್ಯುಮೆಂಟ್ಸ್ ಕೊಡಬೇಕು, ಎಲ್ಲೋಗಿ ಅಪ್ಲೈ ಮಾಡಬೇಕು, ಎಷ್ಟು ದಿವಸದಲ್ಲಿ ಆ ಸ್ಮಾರ್ಟ್ ಕಾರ್ಡ್ ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ. ಬಟ್ ಅವ್ರ ಸುದ್ದಿಗೋಷ್ಠಿಲಿ ಏನು ಹೇಳಿರೋದು ಅಂದರೆ, ಈ ಥರ ಅನ್ನಭಾಗ್ಯ ಸ್ಮಾರ್ಟ್ ಕಾರ್ಡ್ ಅಂತ ಮಾಡ್ತೀವಿ, ಪ್ರತಿಯೊಬ್ಬರು ಮಾಡಿಸ್ಕೋಬೇಕು, ನೆಕ್ಸ್ಟ್ ಇಂದ ಅದು ವರ್ಕ್ ಆಗುತ್ತೆ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಇನ್ನೇ ಡೀಟೇಲ್ಸ್ ಆಗಿ ಏನಾರ ಗೊತ್ತಾದರೆ ನಾನು ಖಂಡಿತವಾಗ್ಲೂ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಈಗ ನೆಕ್ಸ್ಟ್ ಬರೋದಾದರೆ ನವೆಂಬರ್ ತಿಂಗಳ ಅಕ್ಕಿ ಹಣ ಅಂದರೆ 5ನೇ ಕಂತಿನ ಅಕ್ಕಿ ಹಣ ಯಾವಾಗ ಬರುತ್ತೆ ಅಂತ ಮೆಸೇಜ್ ಮಾಡಿದ್ದೀರಾ. ಇದು ಆಲ್ರೆಡಿ ಅಕ್ಕಿ ಹಣ ಬಿಡುಗಡೆ ಆಗಿದೆ, ಆಗಲೇ 3-4 ದಿವಸ ಆಯಿತು. ನಾನು ನಿಮಗೆ ಲಾಸ್ಟ್ ವಿಡಿಯೋ ಒಂದು ಮಾಡಿದ್ದೆ ಕೂಡ, ಇವತ್ತಿಂದ ಅನ್ನಭಾಗ್ಯ ಹಣ ಬಿಡುಗಡೆ ಮಾಡ್ತಾರೆ ಅಂತ. ಆಲ್ರೆಡಿ ಒಂದು 20 ಲಕ್ಷ ಜನಕ್ಕೆ 5ನೇ ಕಂತಿನ ಅನ್ನಭಾಗ್ಯ ಹಣ ಬಂದಿದೆ. ಸೊ ಹಾಗಾಗಿ ಈ ತಿಂಗಳು ಎಂಡ್ವರೆಗೂ ಟೈಮ್ ತೊಗೊಂಡಿದ್ದಾರೆ. ಇದೇನೆಂದರೆ ಮುಂಚೆ ಥರ ಒಂದೊಂದು ಜಿಲ್ಲೆಗೆ ಒಂದೊಂದು ದಿನ ಅಂತ ಅವ್ರು ಹಾಕೋದಿಲ್ಲ, ರ್ಯಾಂಡಮ್ ಆಗಿ ಕೆಲವೊಂದು ದಿವಸ 5 ಲಕ್ಷ ಜನಕ್ಕೆ, ಕೆಲವೊಂದು ದಿನ 7-8 ಲಕ್ಷ ಜನಕ್ಕೆ ಹಾಕ್ಕೊಳ್ತಾ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಇದೇ ದಿನ ಇದೇ ಜಿಲ್ಲೆಗಳಿಗೆ ಬರುತ್ತೆ ಅಂತಲ್ಲ, ರ್ಯಾಂಡಮ್ ಆಗಿ ಕೆಲವೊಬ್ರಿಗೆ ಬೇಗ ಬರ್ಬೋದು, ಕೆಲವೊಬ್ಬರಿಗೆ ಲಾಸ್ಟ್ ಡೇ ಕೂಡ ಬರ್ಬೋದು. ಸೊ ಹಾಗಾಗಿ ವೆಯ್ಟ್ ಮಾಡಿ, ಇದು ಆಲ್ರೆಡಿ ಬಿಡುಗಡೆ ಆಗಿದೆ. ಮತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಅಷ್ಟೇ, ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದೀರಾ ಮೇಡಮ್, ನಮಗೆ
ಇನ್ನು 1 ತಿಂಗಳದು ಕೂಡ ನಮಗೆ ದುಡ್ಡೇ ಬಂದಿಲ್ಲ, ನಾವು ವೆಯ್ಟ್ ಮಾಡ್ತಿದ್ದೀವಿ, ನಮ್ಮದು ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದೆ ಅಂದರೂ ಕೂಡ ಬಂದಿಲ್ಲ ಅಂತ ನಿನ್ನೆ ಮೊನ್ನೆ ಎಲ್ಲ ತುಂಬ ಜನಕ್ಕೆ ಅಂದರೆ ಫಸ್ಟು ಈಗ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿದಾಗಿಂದ 1 ಕಂತಿಂದು ದುಡ್ಡು ಯಾರಿಗೆಲ್ಲ ಬಂದಿಲ್ವೋ ಅವ್ರಿಗೆಲ್ಲ ತುಂಬ ಜನಕ್ಕೆ ಬಂದಿದೆ ಆಲ್ರೆಡಿ. ಸೊ ನಿಮಗೆ ಬಂದಿಲ್ಲ ಅಂದರೆ ಪ್ಲೀಸ್ ವೆಯ್ಟ್ ಮಾಡಿ. ಆಗಲೇ ಹಾಗೆ ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರಾ, ಅಕಸ್ಮಾತ್ ನಿಮಗೆ ಗೃಹಲಕ್ಷ್ಮಿ ಯೋಜನೆದು ಇಷ್ಟು ದಿನ ಬಂದಿರಲಿಲ್ಲ, ಇವಾಗ ಬಂದಿದೆ ಅಂದರೆ ನನಗೆ ಕಮೆಂಟ್ ಮಾಡಿ, ಅದು ಓದಿ ಬೇರೆಯವ್ರಿಗೂ ಕೂಡ ಒಂದು ಹೋಪ್ಸ್ ಬರುತ್ತೆ, ನಮಗೂ ಬರುತ್ತೆ ಅಂತ. ಹಾಗೆ ಅನ್ನಭಾಗ್ಯ ಯೋಜನೆದು ನವಂಬರ್ ತಿಂಗಳು ಅಂದರೆ 5ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿದೆ, ನೀವು ಯಾವ ಜಿಲ್ಲೆಯವರು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಆಗ ಗೊತ್ತಾಗುತ್ತೆ ಅಟ್ಲೀಸ್ಟ್ ಇಂಥ ಜಿಲ್ಲೆಯವ್ರಿಗೆ ಬರ್ತಾ ಇದೆ, ಇಂಥ ಜಿಲ್ಲೆಯವ್ರಿಗೆ ಇನ್ನೂ ಬಂದಿಲ್ಲ ಅಂತ. ಸೊ ಪ್ಲೀಸ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಗೃಹಲಕ್ಷ್ಮಿ ಯೋಜನೆದು ಇನ್ನೂ ಯಾರಿಗೆಲ್ಲ ಬಂದಿಲ್ಲ ಅವ್ರಿಗೂ ಕೂಡ ನಿಮಗೆ ತಿಳಿಸಿದ್ದೆ ನಾನು. ಸಿದ್ದರಾಮಯ್ಯ ಸರ್ ಅವರೇ ಇದಾಗಿ ಹೇಳಿದ್ದಾರೆ ಸ್ಟ್ರಿಕ್ಟಾಗಿ, ಈ ತಿಂಗಳು ಎಂಡೊಳಗೆ ಪ್ರತಿಯೊಬ್ಬರು ಫಲಾನುಭವಿಗಳಿಗೂ ಎಲ್ಲ ಅಮೌಂಟು ಕ್ರೆಡಿಟ್ ಆಗಬೇಕು ಅಂತ. ಖಂಡಿತವಾಗ್ಲೂ ಬಂದೇ ಬರುತ್ತೆ, ಹೋಪ್ಸ್ ಕಳ್ಕೊಬೇಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಯಿತು ಅಂದ್ಕೊಂಡಿದ್ದೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆದು ಕ್ಲಾರಿಟಿ ಇಲ್ಲ, ಇನ್ಫಾರ್ಮೇಷನು ಅಂತ ನಿಮಗೆ ಅನಿಸಿದರೆ ಅಥವಾ ಯಾರಿಗೆಲ್ಲ ಡೌಟ್ಸ್ ಇತ್ತು ಅಂದರೆ ದಯವಿಟ್ಟು ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಅವ್ರಿಗೂ ಕೂಡ ನಿಮ್ಮಿಂದ ಹೆಲ್ಪ್ ಆದಂಗೆ ಆಗುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾರೆ, ನಿಮ್ಮ ಸಪೋರ್ಟೇ ನನ್ನ ಮೋಟಿವೇಶನ್. ಹೀಗೆ ಆದಷ್ಟು ನಿಮಗೆ ಹೆಲ್ಪ್ಫುಲ್ ಆಗೋ ವೀಡಿಯೋಸ್ ಮಾಡ್ತಾನೆ ಇರ್ತೀನಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ.